ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀದೇವಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕನಕಾಂಬರ ಹೂನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು 0.6 mm ಹುಕ್ ಸೈಜ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 4 ಪ್ಲೇ ಅಕ್ರಲಿಕ್ ಯಾನ್ಸ್ನ ತಗೊಂಡಿದ್ದೀನಿ, ಒಂದು ಯೆಲ್ಲೋ ಕಲರ್ ಹಾಗೆ ಆರೆಂಜ್ ಕಲರ್. ಮೊದಲಿಗೆ ಮ್ಯಾಜಿಕ್ ರಿಂಗ್ ಹಾಕೊಳ್ಳೋಣ. ಸೊ ಮ್ಯಾಜಿಕ್ ರಿಂಗ್ ಹೇಗೆ ಹಾಕೊಳ್ಳೋದು ಅಂತ ನೋಡೋಣ. ಫಸ್ಟ್ ಕಿರುಬೆರಳಿಗೆ ಈ ತರ ಯಾರನ್ನ ಸುತ್ಕೊಂಡು, ಅದಾದ್ಮೇಲೆ ಅದ್ರ ಮೇಲಿಂದ ಈ ತರ 3 ಫಿಂಗರ್ಸಿಗೆ ತಗೊಂಡು ಅದ್ರ ಕೆಳಗಡೆಯಿಂದ ನೆಕ್ಸ್ಟ್ ಅದರಿಂದ ಡೌನಿಗೆ ಹೋಗಿ, ಅದಾದ್ಮೇಲೆ ಈ ತೋರ್ ಬೆರಳಿಗೆ ಮೇಲ್ಗಡೆಯಿಂದ ಈ ತರ ತಗೊಂಡು, ಆಮೇಲೆ ಸೆಂಟ್ರಲ್ಲಿ ಈ 2 ಫಿಂಗರಿಗೆ ಈ ತರ ಯಾರನ್ನ ಸುತ್ಕೊಂಡು, ಸೊ ಆ 2 ಫಿಂಗರ್ಗೆ ಏನ್ ಸುತ್ಕೊಂಡಿರ್ತೀವಲ್ವಾ ಅದ್ರ ಹಿಂದ್ಗಡೆಯಿಂದ ಈ ತರ ನೀವು ಹುಕ್ನ ಇನ್ಸರ್ಟ್ ಮಾಡಿ ಯಾರನ್ನ ಪುಲ್ ಮಾಡಿ ಒಂದು ಸ್ಲಿಪ್ ನಾಟ್ ಹಾಕಿದ್ರೆ ನಮ್ದು ಮ್ಯಾಜಿಕ್ ರಿಂಗ್ ರೆಡಿ ಆಯ್ತು. ಸೊ ಈ ತರ ಮ್ಯಾಜಿಕ್ ರಿಂಗ್ ನ ಹಾಕೋಬೇಕಾಗತ್ತೆ. ಅದಾದ ನಂತರ ಈ ಮ್ಯಾಜಿಕ್ ರಿಂಗ್ ಅಲ್ಲಿ ನಾನೀಗ 5 ಸಿಂಗಲ್ ಕ್ರೋಶೆಸ್ ನ ಮಾಡ್ಕೊಳ್ತಾ ಇದ್ದೀನಿ. 1 2 3 4 and then 5. ಸೊ 5 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ ನಾನು ಮ್ಯಾಜಿಕ್ ರಿಂಗ್ ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಟೈಲ್ ಪಾರ್ಟ್ ನ ಹಿಡಿದ್ರೆ ಕ್ಲೋಸ್ ಆಗುತ್ತೆ. ಅದಾದ್ಮೇಲೆ ಸೊ ಫಸ್ಟ್ ಸ್ಟಿಚ್ ಅಲ್ಲಿ ನಾನೀಗ ಒಂದು ಸ್ಲಿಪ್ ನಾಟ್ ಹಾಕಿ ಈ ರೌಂಡ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸ್ಲಿಪ್ ನಾಟ್ ಹಾಕಿದ್ಮೇಲೆ ಸ್ವಲ್ಪ ಯಾರ್ನ ಜಾಸ್ತಿ ಎಳ್ಕೊಂಡು ಕಟ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಾನೊಂದು ಚೈನ್ ನ ಹಾಕೊಂಡಿದ್ದೀನಿ ಯಾರನ್ನ ಕಟ್ ಮಾಡಕ್ ಮುಂಚೆ. ಈಗ ಯಾರನ್ನ ಸ್ವಲ್ಪ ನೀವು ಬಿಗಿನರ್ಸ್ ಆದ್ರೆ ಸ್ವಲ್ಪ ಜಾಸ್ತಿನೇ ಯಾರನ್ನ ಬಿಟ್ಕೊಳ್ಳಿ. ಈ ತರ ಯಾರನ್ನ ಕಟ್ ಮಾಡ್ಕೊಂಡು ಈ ಬಡ್ಗೆ ಈ ತರ ನಾನು ಇದನ್ನ ರೌಂಡ್ ಹಾಕಿ ಒಂದು ನಾಟ್ ಹಾಕೊಳ್ತಾ ಇದ್ದೀನಿ. ಸೊ ಸೆಂಟ್ರಲ್ಲಿ ಬಡ್ ಈ ತರ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ನಾಟ್ ಹಾಕೊಳ್ತಾ ಇದ್ದೀನಿ ಸ್ಟಿಫ್ನೆಸ್ಸಿಗೋಸ್ಕರ. ಇದಾದ್ಮೇಲೆ ನಾವು ಸ್ಟೆಮ್ ಮಾಡ್ಕೊಳ್ಳೋಣ. ಸ್ಟೆಮ್ ಮಾಡ್ಕೊಳ್ಳೋದಿಕ್ಕೆ ಈ ತರ ನೀವು ಲೂಪ್ಸ್ ಅಲ್ಲಿ, ಈಗ ಸಿಂಗಲ್ ಕ್ರೋಶೆ ಹಾಕಿದ್ವಲ್ವಾ ಆ ಲೂಪ್ಸ್ ಅಲ್ಲಿ ಹುಕ್ನ ಇನ್ಸರ್ಟ್ ಮಾಡಿ ಒಂದು ಪಾರ್ಟ್ ಯಾವ್ದಾದ್ರು ಒಂದು ತುದಿನ ಈ ತರ ಸ್ವಲ್ಪ ಎಳ್ದಿಟ್ಕೋಬೇಕು. ಅದಾದ್ಮೇಲೆ ಈ ತರ ಇನ್ನೊಂದು ಪಾರ್ಟ್ ಇರುತ್ತಲ್ವಾ ಟೈಲ್ ಪಾರ್ಟ್, ಅದನ್ನ ನೀವು ಈ ತರ ಉದ್ದ ಬಿಟ್ಕೊಂಡಿರ್ತೀರಲ್ಲ ಅದನ್ನ ಈ ತರ ಹುಕ್ಕಿಗೆ ಫ್ರಂಟ್ ಇಂದ ಯಾರ್ನ ಓವರ್ ಮಾಡ್ಕೋಬೇಕು. 2 ಲೂಪ್ಸ್ ಕ್ರಿಯೇಟ್ ಮಾಡ್ಕೋಬೇಕು. ಅಲ್ಲಿಂದ ವರ್ಕಿಂಗ್ ಯಾರ್ನ ಪುಲ್ ಮಾಡಬೇಕು. ಈ ತರ ಪುಲ್ ಮಾಡೋದ್ರಿಂದ ಅಲ್ಲೊಂದು ಸಿಂಗಲ್ ಕ್ರೋಶೆ ಹಾಕಿರೋ ತರ ಆಗತ್ತೆ. ಸೊ ಯಾರ್ನ ಓವರ್ ಮಾಡಿ ಲೂಪ್ ಕ್ರಿಯೇಟ್ ಮಾಡ್ಕೊಳ್ತೀವಿ, ಯಾರ್ನ ಪುಲ್ ಮಾಡ್ತೀವಿ. ತಿರ್ಗಾ ಯಾರ್ನ ಓವರ್ ಮಾಡಿ ಲೂಪ್ ಕ್ರಿಯೇಟ್ ಆಗುತ್ತೆ 2 ಲೂಪ್ಸ್. ಅದರಲ್ಲಿ ಮತ್ತೆ ಯಾರನ್ನ ಪುಲ್ ಮಾಡ್ತೀವಿ. ಈ ತರ ನಾವು 6 ಇಲ್ಲ 7 ಟೈಮ್ಸ್ ಮಾಡ್ಕೊಳ್ಳೋಣ. ಸ್ಟೆಮ್ ಎಷ್ಟು ಉದ್ದ ಬೇಕು ಅಂತ ಇರುತ್ತೋ ಆ ತರ. ಸೊ ನಾನು ಇಲ್ಲಿ ಐಡಿಯಲಿ 6 ಟೈಮ್ಸ್ ಈ ತರ ಯಾರನ್ನ ಓವರ್ ಮಾಡಿ ಯಾರನ್ನ ಪುಲ್ ಮಾಡ್ಕೊಂಡು ಸ್ಟೆಮ್ ರೆಡಿ ಮಾಡ್ಕೊಂತಿದ್ದೀನಿ. 6 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ರೆಡಿ ಆದ್ಮೇಲೆ ಈ ತರ ಯಾರನ್ನ ಪುಲ್ ಮಾಡಿ, ಯಾರನ್ನ ಕಟ್ ಮಾಡೋದಕ್ಕೂ ಮುಂಚೆ ವೆರಿ ಇಮಿಡಿಯೇಟ್ ಕಟ್ ಮಾಡೋದು ಬೇಡ, ಮತ್ತೆ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬ್ಯಾಕ್ ಸೈಡ್ ಇದನ್ನ ಎಳ್ಕೊಳ್ತಾ ಇದ್ದೀನಿ. ಈ ತರ 1 ಟೈಮ್ 2 ಟೈಮ್ಸ್ ಈ ತರ ಹಿಂದಕ್ಕೆ ಎಳ್ಕೊಂಡು ಈಗ ಯಾರನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ಗೆ ಇಲ್ಲಿ ಸ್ಟೆಮ್ ಕಮ್ ಬಡ್ 2 ರೆಡಿ ಆಯ್ತು. ಈಗ ನಾನು ಈ ಬಡ್ಗೆ ನಾನು ಯಾರನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಆರೆಂಜ್ ಕಲರ್ ಯಾರನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ್ದಾದ್ರೂ ಒಂದು ಲೂಪ್ ಇಂದ ಯಾರನ್ನ ಅಟ್ಯಾಚ್ ಮಾಡ್ಕೋಬಹುದು. ನಾನು ಯಾರನ್ನ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ, ಒಂದು ಸ್ಲಿಪ್ ನಾಟ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾರನ್ನ. ಅದಾದ ನಂತರ ಫಸ್ಟ್ ಪೆಟಲ್ ಮಾಡೋದಿಕ್ಕೆ ನಾನಿಲ್ಲಿ 7 ಚೈನ್ ಸ್ಟಿಚಸ್ ನ ಹಾಕೊಳ್ತಾ ಇದ್ದೀನಿ. ಸೊ 7 ಚೈನ್ ಸ್ಟಿಚಸ್ ನಾನು ಹಾಕಿದ್ದೀನಿ. ಅದಾದ ನಂತರ ಫಸ್ಟ್ 2 ಸ್ಟಿಚಸ್ ನ ಸ್ಕಿಪ್ ಮಾಡಿಕೊಂಡು 3rd ಸ್ಟಿಚ್ ಅಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆನ ನಾನು ಮಾಡ್ಕೊಳ್ತಾ ಇದ್ದೀನಿ.
ಅಲ್ಲಿಗೆ ಥರ್ಡ್ ಸ್ಟಿಚ್ ಅಲ್ಲಿ ಹಾಫ್ ಡಬಲ್ ಕ್ರೋಶೆ. ಸೊ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಿದ್ದೀನಿ. ಅದ್ರ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಅದಾದ ನಂತರ ಲಾಸ್ಟ್ ಸ್ಟಿಚ್ ಅಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ನಾವು ಅಟ್ಯಾಚ್ ಮಾಡಿರ್ತೀವಲ್ವಾ ಆ ಬಡ್ಡಲ್ಲಿ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಬಡ್ಡಿಂದು ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಂಡು ನನ್ನ ವರ್ಕ್ ನಾನು ಟರ್ನ್ ಮಾಡ್ತಾ ಇದ್ದೀನಿ. ಸ್ಲಿಪ್ ಸ್ಟಿಚ್ ನ ಹಾಕೊಂಡೆ ಈಗ ವರ್ಕ್ ನ ಟರ್ನ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟಿಚಸ್ಗೆ 2 ಲೂಪ್ಸ್ ಇರುತ್ತೆ, ಫ್ರಂಟ್ ಲೂಪು ಬ್ಯಾಕ್ ಲೂಪು ಅಂತ. ಸೊ ಆ ಕಡೆ ಸೈಡ್ ಕಾಣಿಸ್ತಾ ಇರೋದು ಫ್ರಂಟ್ ಲೂಪು, ಈ ಕಡೆ ನಮ್ ಸೈಡ್ ಇರೋದು ಬ್ಯಾಕ್ ಲೂಪು. ಸೊ ನಾವೀಗ ಈ ಬ್ಯಾಕ್ ಲೂಪ್ ಅಲ್ಲಿ ಮಾತ್ರ ವರ್ಕ್ ಮಾಡ್ತಾ ಇದೀವಿ. ನೆಕ್ಸ್ಟ್ ರೌಂಡು ಕಾಣಿಸ್ತಾ ಇದಲ್ವಾ ಈ ತರ. ಸೊ ಬ್ಯಾಕ್ ಲೂಪ್ ಅಲ್ಲಿ ಮಾತ್ರ ನಾವು ವರ್ಕ್ ಮಾಡ್ಕೋಬೇಕು. 2 ವಿ ಸ್ಟಿಚ್ ತರ ಇದೆ ಅಲ್ವಾ, ಅದ್ರಲ್ಲಿ ಈ ಕಡೆ ನಮ್ ಕಡೆ ಇರೋದು ಸೊ ಬ್ಯಾಕ್ ಲೂಪ್ ಅಂತಾರೆ ಅದನ್ನ. ಸೊ ಆ ಬ್ಯಾಕ್ ಲೂಪ್ ಅಲ್ಲಿ ಮಾತ್ರ ವರ್ಕ್ ಮಾಡ್ಬೇಕು. ಫಸ್ಟ್ ನಾನು ಇಲ್ಲೊಂದು ಸಿಂಗಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಅದಾದ ನಂತರ ನಾನು ಒಂದು ಹಾಫ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ, ಅದ್ರ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಲಾಸ್ಟ್ ಸ್ಟಿಚ್ ಅಲ್ಲಿ ವರ್ಕ್ ಮಾಡ್ತಾ ಇಲ್ಲ. ಸೊ ಆಲ್ಮೋಸ್ಟ್ ನಮ್ಗೆ ಎಷ್ಟು ಸ್ಟಿಚಸ್ ಬಂದಿತ್ತು, ನಾವು 7 ಚೈನ್ಸ್ ಹಾಕಿದ್ವಿ, ವರ್ಕ್ ಮಾಡ್ತಾ ಇದ್ದಿದ್ದು 6 ಸ್ಟಿಚಸ್. ಸೊ ಹಾಗಾಗಿ ಸೊ ಲಾಸ್ಟ್ ಸ್ಟಿಚ್ ಅಲ್ಲಿ ನಾನೀಗ ವರ್ಕ್ ಮಾಡ್ತಾ ಇಲ್ಲ. ಈಗ ಏನು ಇಲ್ಲಿ DC ಹಾಕಿದೀನೋ, ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನೋ ಅದೇ ಸ್ಟಿಚ್ ಅಲ್ಲಿ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ಕೊಂಡು ಸೇಮ್ ಸ್ಟಿಚ್ ಅಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ ಒಂದು ಚೈನ್ ಸ್ಟಿಚ್ ನ ಹಾಕೊಂಡು ವರ್ಕ್ ನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವೀಗ ಫ್ರಂಟ್ ಲೂಪ್ ಅಲ್ಲಿ ವರ್ಕ್ ಮಾಡ್ತೀವಿ. ಸೊ ಆಗ್ಲೇ ನಾವು ಬ್ಯಾಕ್ ಸೈಡ್ ಅಲ್ಲಿ ಬ್ಯಾಕ್ ಲೂಪ್ ಅಲ್ಲಿ ವರ್ಕ್ ಮಾಡಿದ್ವಿ, ಈಗ ನಾವು ಫ್ರಂಟ್ ಲೂಪ್ ಅಲ್ಲಿ ವರ್ಕ್ ಮಾಡ್ತಿದೀವಿ. ಸೊ ಫಸ್ಟ್ ಸ್ಟಿಚ್ ಅಲ್ಲಿ ನಾನು ಇಲ್ಲೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ರಿಮೈನಿಂಗ್ ಎಲ್ಲಾ ಸ್ಟಿಚಸ್ ಅಲ್ಲೂ ನಾವು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀವಿ. ಸೊ ಫ್ರಂಟ್ ಲೂಪ್ ಅಲ್ಲಿ ಮಾತ್ರ ವರ್ಕ್ ಮಾಡಬೇಕು. ಸೊ ಫ್ರಂಟ್ ಲೂಪ್ ಅಲ್ಲಿ ಈ ತರ ಸಿಂಗಲ್ ಕ್ರೋಶೆನ ಮಾಡ್ತಾ ಹೋಗ್ತೀವಿ. ನಾವು ಯೂಸ್ ಮಾಡ್ತಾ ಇರೋ ಹುಕ್ ಸೈಜು ತುಂಬಾ ಸ್ಮಾಲ್, ಹಾಗಾಗಿ ಸ್ಟಿಚಸ್ ಎಲ್ಲ ಸ್ಟಿಫ್ ಆಗಿರುತ್ತೆ. ಆಲ್ಮೋಸ್ಟ್ ಆಯ್ತು. ಈಗ ಎಂಡ್ ಅಲ್ಲಿ ಸೊ ಇದಕ್ಕೆ ಎಲ್ಲಿಂದ ನಾವು ಶುರು ಮಾಡಿರ್ತೀವೋ ಅದೇ ಪಾಯಿಂಟ್ ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್ ನ ಹಾಕಿ ಫಸ್ಟ್ ಪೆಟಲ್ ನ ಕಂಪ್ಲೀಟ್ ಮಾಡ್ತಾ ಇದೀವಿ. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಫಸ್ಟ್ ಪೆಟಲ್ ನೋಡೋದಕ್ಕೆ ಈ ತರ ಕಾಣಿಸುತ್ತೆ, ಶೇಪ್ ಕೂಡ ಈ ತರ ಬಂದಿದೆ. ಸೊ ಪೆಟಲ್ ಸೆಕೆಂಡ್ ಪೆಟಲ್ ಮಾಡೋದಕ್ಕೆ ಬಡ್ ಅಲ್ಲಿ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ನಾನು ಒಂದು ಸ್ಲಿಪ್ ನಾಟ್ ನ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಈ ಕನಕಾಂಬರ ಹೂವಿಗೆ ಪೆಟಲ್ ಒಂದಕ್ಕೊಂದು ಅಟ್ಯಾಚ್ಡ್ ಇರುತ್ತೆ. ಸೊ ಆ ಅಟ್ಯಾಚ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಸ್ಟಾರ್ಟಿಂಗ್ 3 ಚೈನ್ ಸ್ಟಿಚಸ್ ಇದೆ ಅಲ್ವಾ, ಅಲ್ಲಿ ನಾನು ಯಾರನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದೀನಿ. ಯಾವ ರೀತಿ ಅಂದ್ರೆ ಈ ತರ ಫ್ರಂಟ್ ಲೂಪ್ ಅಲ್ಲಿಂದ ಯಾರನ್ನ ಪುಲ್ ಮಾಡ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದೀನಿ. ಸಿಂಗಲ್ ಕ್ರೋಶೆ ಮಾಡ್ಕೊಂಡೆ ಹುಕ್ ನ ಈ ತರ ಈ ಪೆಟಲ್ ಆಲ್ರೆಡಿ ರೆಡಿ ಇರೋ ಪೆಟಲ್ ಅಲ್ಲಿ ಇನ್ಸರ್ಟ್ ಮಾಡಿ, ಆಮೇಲೆ ಲೂಪ್ ನ ತಗೊಂಡು ಆ 2 ಲೂಪ್ ಇಂದ ಯಾರನ್ನ ಪುಲ್ ಮಾಡ್ಕೊಳ್ತೀನಿ. ಈ ತರ ಇವತ್ತು ಕರೆಂಟ್ ಜಾಸ್ತಿ ಹೋಗಿ ಬಂದು ಮಾಡ್ತಾ ಇದೆ. ಐ ಹೋಪ್ ವಿಸಿಬಲ್ ಇದೆ ಅಂತ ಅನ್ಕೊಳ್ತೀನಿ.
ಈ ತರ 3 ಟೈಮ್ಸ್ ನಾನು ಫಸ್ಟ್ ಪೆಟಲ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. 3 ಅಟ್ಯಾಚ್ಡ್ ಸಿಂಗಲ್ ಕ್ರೋಶನ ಹಾಕಿದ್ದೀನಿ. ಅದಾದ್ಮೇಲೆ ನಾನು ಟೋಟಲ್ 5 ಚೈನ್ ಸ್ಟಿಚಸ್ ನ ಹಾಕ್ತೀನಿ. 3 ಅಟ್ಯಾಚ್ಡ್ ಸಿಂಗಲ್ ಕ್ರೋಶ ಹಾಕಿದ್ದೀನಿ, ಆಮೇಲೆ 5 ಚೈನ್ ಸ್ಟಿಚಸ್ ಹಾಕ್ತಾ ಇದ್ದೀನಿ. ಓವರ್ ಆಲ್ ನನಗೆ 8 ಸ್ಟಿಚಸ್ ರೆಡಿ ಇರುತ್ತೆ. ಫಸ್ಟ್ ಪೆಟಲಿಗೆ ನಾವು 7 ಚೈನ್ ಸ್ಟಿಚಸ್ ಹಾಕಿದ್ವಿ, ಸೆಕೆಂಡ್ ಪೆಟಲಿಗೆ 8 ಚೈನ್ ಸ್ಟಿಚಸ್ ನ ನಾವು ಹಾಕೊಂಡಿದೀವಿ. ಈಗ ಫಸ್ಟ್ 2 ಸ್ಕಿಪ್ ಮಾಡಿ ಥರ್ಡ್ ಸ್ಟಿಚ್ ಅಲ್ಲಿ ಒಂದು ಹಾಫ್ ಡಬಲ್ ಕ್ರೋಶನ ಹಾಕೊಳ್ತಾ ಇದ್ದೀನಿ. ಹಾಗೆ ಫೋರ್ತ್ ಸ್ಟಿಚ್ ಅಲ್ಲೂ ಕೂಡ ನಾನು ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಕೂಡ ಹಾಫ್ ಡಬಲ್ ಕ್ರೋಶನ ಹಾಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಅದಾದ ನಂತರ ಮತ್ತೆ 2 ಟೈಮ್ಸ್ ಹಾಫ್ ಡಬಲ್ ಕ್ರೋಶ ಹಾಕೋಬೇಕು. ಸೊ 1 ಟೈಮ್ ಹಾಫ್ ಡಬಲ್ ಕ್ರೋಶ, ಹಾಗೆ ನೆಕ್ಸ್ಟ್ ಸ್ಟಿಚ್ ಅಲ್ಲಿ 1 ಮೋರ್ ಟೈಮ್ ಹಾಫ್ ಡಬಲ್ ಕ್ರೋಶ. ಅದಾದ ನಂತರ ಒಂದು ಸಿಂಗಲ್ ಕ್ರೋಶ. ಈಗ ಬಡ್ಡಿಂದು ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಒಂದು ಸ್ಲಿಪ್ ನೋಟ್ ಹಾಕ್ತಾ ಇದ್ದೀನಿ. ವರ್ಕ್ ನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಲೂಪ್ ಅಲ್ಲಿ ಮಾತ್ರ ವರ್ಕ್ ಮಾಡೋದು ವರ್ಕ್ ಟರ್ನ್ ಆದಲ್ಲಿ. ಈಗ ನಾನು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಒಂದು ಹಾಫ್ ಡಬಲ್ ಕ್ರೋಶನ ಹಾಕೊಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹಾಫ್ ಡಬಲ್ ಕ್ರೋಶ. ಅದಾದ ನಂತರ ಒಂದು ಡಬಲ್ ಕ್ರೋಶ. ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಇನ್ನೊಂದು ಡಬಲ್ ಕ್ರೋಶ. ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶ. ಈ ಸೇಮ್ ಸ್ಟಿಚ್ ಅಲ್ಲಿ ಈಗ ಇನ್ನೊಂದು ಡಬಲ್ ಕ್ರೋಶ ಹಾಕೊಂಡು ಮತ್ತೆ ಅದೇ ಸೇಮ್ ಸ್ಟಿಚ್ ಅಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಒಂದು ಚೈನ್ ಸ್ಟಿಚ್ ಹಾಕೊಂಡು ವರ್ಕ್ ನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವಿಲ್ಲಿ ಫ್ರಂಟ್ ಲೂಪ್ ಅಲ್ಲಿ ವರ್ಕ್ ಮಾಡ್ತೀವಿ. ಫಸ್ಟ್ ಸ್ಟಿಚ್ ಅಲ್ಲಿ ಒಂದು ಸಿಂಗಲ್ ಕ್ರೋಶ, ಸೆಕೆಂಡ್ ಸ್ಟಿಚ್ ಅಲ್ಲೂ ಒಂದು ಹಾಫ್ ಡಬಲ್ ಕ್ರೋಶ, ಥರ್ಡ್ ಸ್ಟಿಚ್ ಅಲ್ಲಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶ, ಮತ್ತೆ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ. ಸೊ ಓವರ್ ಆಲ್ 3 ಹಾಫ್ ಡಬಲ್ ಕ್ರೋಶನ ಹಾಕ್ತಿವಿ. ಅದಾದ ನಂತರ ಸಿಂಗಲ್ ಕ್ರೋಶ ಹಾಕ್ತಿವಿ. ಮತ್ತೆ ಒಂದು ಸಿಂಗಲ್ ಕ್ರೋಶ, ಮತ್ತೆ ಒಂದು ಸಿಂಗಲ್ ಕ್ರೋಶ. ಓವರ್ ಆಲ್ 3 ಹಾಫ್ ಡಬಲ್ ಕ್ರೋಶ ಹಾಗೆ 3 ಸಿಂಗಲ್ ಕ್ರೋಶನ ಹಾಕಿ ಲಾಸ್ಟ್ ಸ್ಟಿಚ್ ಅಲ್ಲಿ ಲೈಟಿಂಗ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಇವತ್ತು. ಸೊ ಲಾಸ್ಟ್ ಸ್ಟಿಚ್ ಅಲ್ಲಿ ನಾನು ಸ್ಲಿಪ್ ಸ್ಟಿಚ್ ನ ಹಾಕ್ತಾ ಇದ್ದೀನಿ, ಅಂದ್ರೆ ಸ್ಲಿಪ್ ನೋಟ್ ಹಾಕೊಳ್ತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟ್ ಪೆಟಲ್ ಮಾಡೋದಿಕ್ಕೆ ಬಡ್ಡಿಂದು ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಸ್ಲಿಪ್ ಸ್ಟಿಚ್ ನ ಹಾಕಿ ಪೆಟಲ್ ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಸೊ ಬಡ್ಡಿನ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ನಾನು ಸ್ಲಿಪ್ ಸ್ಟಿಚ್ ನ ಹಾಕೊಂಡು ಈಗ ಥರ್ಡ್ ಪೆಟಲ್ ನ ಸ್ಟಾರ್ಟ್ ಮಾಡ್ತೀನಿ. ಅಗೇನ್ ಥರ್ಡ್ ಪೆಟಲ್ ಫಸ್ಟ್ ಪೆಟಲ್ ಪ್ಯಾಟರ್ನ್ ನ ನಾವು ಫಾಲೋ ಮಾಡ್ತೀವಿ. ಓನ್ಲಿ ದ ಥಿಂಗ್ ಇಸ್ ಇಲ್ಲಿ ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ 3 ಅಟ್ಯಾಚ್ಡ್ ಸಿಂಗಲ್ ಕ್ರೋಶನ ಹಾಕೊಳ್ತೀವಿ. ಓವರ್ ಆಲ್ ನಮ್ಗೆ 7 ಚೈನ್ ಸ್ಟಿಚಸ್ ಬೇಕಾಗುತ್ತೆ ಒಂದ್ ಪೆಟಲ್ ಮಾಡೋದಕ್ಕೆ. ಸೊ ಅದಕ್ಕೆ ಇವಾಗ 3 ಅಟ್ಯಾಚ್ಡ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದ್ರೆ ಅದು ಒಂದಕ್ಕೊಂದು ಅಟ್ಯಾಚ್ ಆಗಿರುತ್ತೆ. ಹಾಗಾಗಿ 2 ಅಟ್ಯಾಚ್ ಮಾಡೋದು ಈ ತರ ರನ್ ಕರೆಂಟ್ ಪೆಟಲ್ದು ಲೂಪ್ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋದು ಈ ತರ ಮಾಡ್ಕೊಂಡು. ಬಟ್ ನಾನು ಇಲ್ಲಿ ಸ್ವಲ್ಪ ಹೈಟ್ ಬರ್ಲಿ ಅನ್ನೋದಕ್ಕೋಸ್ಕರ ಇನ್ನೊಂದು ಕ್ರೋಶನ ಮಾಡ್ಕೊಂಡಿದ್ದೀನಿ, ಸಿಂಗಲ್ ಕ್ರೋಶನ. ಅಲ್ಲಿಗೆ 4 ಅಟ್ಯಾಚ್ಡ್ ಸ್ಟಿಚಸ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ 3 ಚೈನ್ ಸ್ಟಿಚಸ್ ನ ಹಾಕೊಂಡಿದ್ದೀನಿ. ಓವರ್ ಆಲ್ ಅಲ್ಲಿಗೆ 7
ಚೈನ್ ಸ್ಟಿಚಸ್ ಆಯ್ತು. ಸೊ ಇದೇ ರೀತಿ ಫಸ್ಟ್ ಪೆಟಲ್ ನಾವು ಏನ್ ಪ್ಯಾಟರ್ನ್ ಫಾಲೋ ಮಾಡಿದ್ವು ಅದೇ ಪ್ಯಾಟರ್ನ್ ಫಾಲೋ ಮಾಡಿಕೊಂಡು ಈ ಪೆಟಲ್ ಕೂಡ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ಆಲ್ಮೋಸ್ಟ್ ಪೆಟಲ್ ಫಿನಿಶ್ ಆಯ್ತು. ನಾನು ಪ್ಯಾಟರ್ನ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ತುಂಬಾ ಲೆಂದಿ ಆಗಿರುತ್ತೆ, ಅದಕ್ಕೋಸ್ಕರ ಒಮ್ಮೆ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡಿ. ಪ್ಯಾಟರ್ನ್ಸ್ ಅಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಫೈನಲ್ ಆಗಿ ಲುಕ್ ಈ ತರ ಬಂದಿದೆ. ನಾನಿಲ್ಲಿ ಯಾರನ್ನ ಹೈಡ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡೋದಕ್ಕೂ ಮುಂಚೆ. ಸೊ ಇದು ಫೈನಲ್ ಔಟ್ಲುಕ್. ಸೇಮ್ ಕನಕಾಂಬರ ಹೂ ತರ ಅನಿಸ್ತಾ ಇದೆ ಅಲ್ವಾ? ನಂಗಂತೂ ಅನಿಸ್ತಾ ಇದೆ, ನಿಮ್ಗೂ ಅನಿಸ್ತಾ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಫ್ಲವರ್ ಸೀರೀಸ್ ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಇದು 8th ಫ್ಲವರ್ ಅನ್ಸುತ್ತೆ ನಾನು ಶೇರ್ ಮಾಡ್ತಾ ಇರೋದು. ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.